ತುಂಬಾ ಅಧ್ವಾನ ಇದೆ. ಎಲ್ಲ ಓಲಾ ಓಬರ್ ಎಲ್ಲ ಸ್ಟಾರ್ಟ್ ಮಾಡಿ ಬಸ್ ಫ್ರೀ ಬಿಟ್ಟು ಎಲ್ಲಾರ್ಗು ಹೊಡೆತ ಬಿದ್ದಿದೆ. 500 ರೂಪಾಯಿ ಮಾಡಕ್ಕೂ ಆಗ್ತಾ ಇಲ್ಲ. ಮುಂಚೆ ಆ ಒಂದು 600-700 ರೂಪಾಯಿ ಮಾಡ್ತಿದ್ದೆ. ನಮ್ ಕಷ್ಟ ಎಲ್ಲ ಭಗವಂತನ ಮಾತ್ರ ಗೊತ್ತು ಅಷ್ಟೇ. ನರಮನಸ್ಸಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಸಾಯೋವರೆಗೂ ಈ ನರಕ ಅನುಭವಿಸ್ಲೇಬೇಕು. ಈ ಗಾಡಿ ಚೇಂಜ್ ಮಾಡೋಣ ಅಂದ್ರೆ ಬಂಡವಾಳ ಬೇಕು. ಈ ಗಾಡಿ ಕಂಪ್ನಿ ಬಿಡ್ತೀನಿ ಅಂದ್ರೆ ಡೌನ್ ಪೇಮೆಂಟ್ ಮಾಡ್ಬೇಕು. ನಮ್ಮ ಶಕ್ತಿ ಇಲ್ಲ. ಏನ್ ಮಾಡೋದು? ಸಾಲ ಮಾಡಿದ್ರೆ ಸಾಲ ತೀರಿಸ ಕಷ್ಟ. ರಾಫಿಟು ಓಲಾ ಸ್ಟಾಪ್ ಆದ್ರೆ ಅಚ್ಚುಕಟ್ಟಾಗಿ ಎಲ್ಲಾರನ್ನು ಸಂಪೂರ್ಣ ಬಡವರು ನೆಮ್ಮದಿಯಾಗಿ ಉಸಿರಾಡ್ಬೋದು ಅಷ್ಟೇ. 30ಕ್ಕೆ ಅದು ಆಟೋ ಹತ್ತೋರಿಲ್ಲ. 40 ಮಾಡಿದ್ರೆ ಹಾಸಿಗೆ ಹಾಕೊಂಡು ಮಲಗಬೇಕು ಅಷ್ಟೇ. ನಾವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದಾಗಿ ಆಟೋ ಚಾಲಕರ ಆಕ್ರೋಶ ಹೆಚ್ಚಾಗ್ತಿದೆ. ಅಂದ್ರೆ ಅವ್ರ ಮೇಲೆ ಬಾಡಿಗೆ ಇಲ್ಲದ ರೀತಿಯಲ್ಲಿ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನಾನೀಗ ಸದ್ಯ ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗೋಣ. ಅಂದರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಿದೆ ಈ ಓಲೋ ಊಬರು ರ್ಯಾಪಿಡೋ ಟ್ಯಾಕ್ಸಿ ಅಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿಯಿಂದಾಗಿ ಆಟೋ ಚಾಲಕರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್ ನಮಸ್ತೆ, ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ ಇದ್ದೀರಾ? 35 ವರ್ಷದಿಂದ. ಮುಂಚೆ ಹೇಗಿತ್ತು ನಿಮ್ಮ ಜೀವನ? ಆಟೋ ಚಾಲಕರಾಗಿದ್ರಿ, ಇವಾಗ ಹೆಂಗಿದೆ ಪರಿಸ್ಥಿತಿ ಅಂತ? ತುಂಬ ಅಧ್ವಾನ ಆಗಿದೆ. 35 ವರ್ಷದಿಂದ ನಾವು ಮಿನಿಮಮ್ 2 ರೂಪಾಯಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಆವಾಗಿರೋ ಬಿಸ್ನೆಸ್ಸು ಇವಾಗ ಕಾಲುವಾಗ ಇಲ್ಲ. ಎಲ್ಲ ಓಲಾ ಓಬರ್ ಎಲ್ಲ ಸ್ಟಾರ್ಟ್ ಮಾಡಿ ಬಸ್ ಫ್ರೀ ಬಿಟ್ಟು ಎಲ್ಲರಿಗೂ ಹೊಡೆತ ಬಿದ್ದಿದೆ. ಪ್ರತಿಯೊಂದು ಬಿಸ್ನೆಸ್ಸು ಹೊಡೆತ ಬಿದ್ದಿದೆ. ಬೆಲೆ ಏರಿಕೆ ಅದರ ಮಧ್ಯ ತಪ್ಪದ ಜಾಸ್ತಿ ಆಗಿದೆ. ಮುಂಚೆ ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ರಿ ನೀವು ಆಟೋ ಓಡಿಸಿ? ಇವಾಗ ಎಷ್ಟು ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಂತ? ಇವಾಗ 500 ರೂಪಾಯಿ ಮಾಡೋಕ್ಕೂ ಆಗ್ತಾಯಿಲ್ಲ. ಮುಂಚೆ ಆ ಒಂದು 600-700 ರೂಪಾಯಿ ಮಾಡ್ತಿದ್ದೆ. ಅಷ್ಟು ಹೊಡೆತ ಬಿದ್ದಿದೆ ಇವಾಗ ಬಿಸ್ನೆಸ್. ಯಾರ ಮುಂದೆ ಹೇಳೋಣ? ನಮ್ಮ ತಾಪತ್ರಯನ ನಾವೇ ಅನುಭವಿಸ್ತಾ ಇದ್ವಿ. ನಮ್ಮ ಕಷ್ಟ ಎಲ್ಲ ಭಗವಂತನ ಮಾತ್ರ ಗೊತ್ತು ಅಷ್ಟೇ. ನರಮನಸ್ಸಿಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ದಿನಗಳವರೆಗೆ ಈ ನರಕಗಳು ಅಥವಾ ಈ ಅಧ್ವಾನ ಈ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಅಂತ? ಎಲ್ಲಿವರೆಗೆ ಸಹಿಸ್ಕೊಂಡು ಅಂತ? ಅಂದರೆ ಎಲ್ಲಿವರೆಗೂ ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ಸಾಯೋವರೆಗೂ ಈ ನರಕ ಅನುಭವಿಸ್ಲೇಬೇಕು. ಕಾರಣ ಏನಂದರೆ ಗಾಡಿ ಪರ್ಮಿಟ್ ಆಗಲಿ ಸ್ವಲ್ಪ ರದ್ದುಪಡಿಸಿದ್ರೆ ಹೆಂಗಾರು ಟರ್ನ್ ಓವರ್ ಆಗುತ್ತೆ. ಇವಾಗ 2 ವೀಲರ್ ಬಾಡಿಗೆ ಹೊಡಿತಾರೆ, ಆಮೇಲೆ ಬೈಕು ಕೊಟ್ಟವ್ರೆ, ರ್ಯಾಪಿಡ್ ಮಾಡು ಓಲೋ. ಅವ್ರೇನು ಮಾಡ್ತಾರೆ, ನಮಗೆ ಯಾವುದು ಮೊಬೈಲ್ ಇಲ್ಲ, ಓಲಾ ಮಾಡಲ್ಲ, ನಾವು ಏನೂ ಇಲ್ಲ, ಎಲ್ಲ ಕೈ ಬಾಡಿಗೆ ನಮ್ಮದು. ಹಂಗಿಂದ ನಮಗೆ ಏನೂ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ನಂಬಿ ಬಿಟ್ಟರೆ 500 ರೂಪಾಯಿ ಸುತ್ತಿಲ್ಲ. 5 ಗಂಟೆ ಆಯಿತು. ಏನು ಮಾಡೋದು? ಈ ಗಾಡಿ ಚೇಂಜ್ ಮಾಡೋಣ ಅಂದರೆ ಬಂಡವಾಳ ಬೇಕು. ಈ ಗಾಡಿ ಕಂಪ್ನಿ ಬಿಡ್ತೀನಿ ಅಂದರೆ ಡೌನ್ ಪೇಮೆಂಟ್ ಮಾಡಬೇಕು. ನಮ್ಮ ಶಕ್ತಿ ಇಲ್ಲ. ಏನು ಮಾಡೋದು? ಸಾಲ ಮಾಡಿದ್ರೆ ಸಾಲ ತೀರಿಸ ಕಷ್ಟ. ಎಲ್ಲ ಹೊಡೆತ ಜಾಸ್ತಿ ಆಗೈತೆ. ಬಂದಿದ್ದು ಅನುಭವಿಸ್ತಾ ಇರಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆಟೋ ಚಾಲಕರ ಈ ಒಂದು ಪರಿಸ್ಥಿತಿ ಎಲ್ಲಿವರೆಗೆ ಅಂತ ಹೇಳಿ, ಇದು ಯಾವಾಗ ಕೊನೆ ಆಗುತ್ತೆ ಅಂತ ಹೇಳಿ, ಯಾವಾಗ ನೆಮ್ಮದಿ ಆಟೋ ಚಾಲಕರಿಗೆ ಮುಕ್ತಿ? ಯಾವಾಗ ಈ ಎಲ್ಲ ಸಮಸ್ಯೆಗಳಿಂದ, ಈ ಎಲ್ಲ ಜಂಜಾಟಗಳಿಂದ ಯಾವಾಗ ಮುಕ್ತಿ ಅಂತ ಹೇಳಿ? ಇದು ಮುಕ್ತಿ ಯಾವಾಗ ಅಂದರೆ ಆಟೋ ಪರ್ಮಿಷನ್ನ ಸ್ಟಾಪ್ ಮಾಡಬೇಕು. ಓಲಾ ಓಬರ್ ಸ್ಟಾಪ್ ಮಾಡಿದ್ರೆ ಎಲ್ಲರೂ ಊಟ ಮಾಡ್ಬೋದು ಅಚ್ಚುಕಟ್ಟಾಗಿ. ಈ ಓಲಾ ಓಬರು ಇದು ಟ್ಯಾಕ್ಸಿ ಅಂತೆ ಪ್ರತಿಯೊಂದೂ ಬುಕ್ ಮಾಡ್ಕೊಂಡೇ ಬರ್ತಾರೆ. ನಮ್ಮ ಆಟೋಗೆ ಯಾರು ಕೈ ಹಾಕೋದಿಲ್ಲ. ಏನು ಮಾಡೋದು? ಈಗ ನೆಮ್ಮದಿಯಾಗಿ ಊಟ ಮಾಡ್ತಾ ಇಲ್ಲ, ಅಚ್ಚುಕಟ್ಟಾಗಿ ಊಟ ಮಾಡ್ತಾ ಇಲ್ಲ ಹಾಗಾದ್ರೆ? ಇಲ್ಲ, ತುಂಬ ಕಷ್ಟ ಆಗೈತೆ. ಈ ಕಷ್ಟ ಯಾರ ಮುಂದೆ ಹೇಳೋಣ? ಭಗವಂತನ ಮುಂದೆ ಮಾತ್ರ ಹೇಳ್ಬೇಕು ಸಾಧ್ಯ ಅಷ್ಟೇ. ನನ್ನ ಮನಸ್ಸಿಗೆ ಹೇಳಿದ್ರೆ, ಅಯ್ಯೋ ನೀವು ಅವ್ರಿಗೂ ಹೊಸ ಗಾಡಿ ಹಾಕೋರಯ್ಯ, ನೀನು ಹಾಕೋ, ಅವ್ರಿಗೆ ಶಕ್ತಿ ಐತೆ ಹಾಕೋತಾರೆ, ನಾನು ಶಕ್ತಿ ಇಲ್ಲ, ವಯಸ್ಸಾಗಿರೋ ಮುದುಕನ ಏನು ಮಾಡೋಕ್ಕೆ ಬಲ್ಲ. ಲೈನ್ ಮೇಲೆ ಹೋದರೆ ಒಬ್ರು ಕೈ ಹಿಂಗೆ ಅನ್ನೋರು ಗತಿ ಇಲ್ಲ. ಏನೋ ಅರ್ಜೆಂಟ್ ಇರೋರು ಕೂತ್ಕೋತಾರೆ, ಬರ್ತಾರೆ. ನಮ್ಮ ಹಳಗಡೆ ಯಾರು ಕೂತ್ಕೋತಾರೆ? ಹಂಗೆ ಸಮಸ್ಯೆ. ಮತ್ತು ಈ ವೃತ್ತಿಯನ್ನು ಬಿಟ್ಟರೆ ಬೇರೆ ಕೆಲಸನ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಸುಮಾರು 20-30 ವರ್ಷದಿಂದ ನೀವೇ ಹೇಳಿದ್ರಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ. 35 ವರ್ಷ ಡಿಪಾರ್ಟ್ಮೆಂಟಿಗೆ ಬಂದು ಬೇರೆ ಕೆಲಸ ಗೊತ್ತಿಲ್ಲ, ವಯಸ್ಸಾಗೈತೆ. ಕೆಲಸ ಯಾರು ಕೊಡ್ತಾರೆ? ಯಾರು ಕೊಡಲ್ಲ.
ಓಡಿದ್ರೆ ಓಡಿಸ್ಬೇಕು, ಬಿಟ್ಟರೆ ಮನೆಗೆ ಹೋಗ್ಬೇಕು, ಅಷ್ಟೇ ಇದು ಕತೆ. ಯಾರೆಲ್ಲ ಇದ್ದೀರಾ ಕುಟುಂಬದಲ್ಲಿ, ಮನೆಯಲ್ಲಿ? ನಾನು, ನಮ್ಮ ಹೆಂಗಸರು, ನಮ್ಮ ಮಕ್ಕಳು. ಅವರು ಆಟ ಓಡಿಸ್ತಾ, ಅವರು ಪಾಪ ಕಷ್ಟ. ಇದು ಏನಂದರೆ ಎಲ್ಲರೂ ಪ್ರತಿಯೊಂದು ಗಾಡಿಗಳು ಬತ್ತನೇವೆ, ಅದಕ್ಕೆ ಸ್ಟಾಪೇ ಇಲ್ಲ. ಇವತ್ತು ಹೇಳ್ತೀನಿ, ಓಲಾ ರಾಫಿಟು ಸ್ಟಾಪ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಊಟ ಬಾಡಿಗೆ ಎಲ್ಲರಿಗೂ ಸಿಗುತ್ತೆ. ಅದು ಸ್ಟಾಪ್ ಮಾಡದೇ ಇದ್ದರೆ ಇದೇ ನಮ್ಮ ಹಣೆ ಬರ. ಆಮೇಲೆ ಈ ಪಾರ್ಟ್ ಟೈಮ್ ಕೆಲಸ ಮಾಡೋರು, ನೀವು ಮಾತಾಡುವಾಗ ಹೇಳ್ತಾ ಇದ್ರಿ 30,000, 40,000, 50,000 ಕೆಲಸ ಮಾಡ್ತಾ ಇರುವಂಥವ್ರು ಕೂಡ ಅವರು ಕೂಡ ಗಾಡಿ ಹಾಕಿದ್ದಾರೆ, ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ಹೇಳಿ? ಇವಾಗ ಅವರು ಬೇರೆ ಕಡೆ ಕೆಲಸನೂ ಮಾಡ್ತಾರೆ, ಆಟೋನೂ ಓಡಿಸ್ತಾರೆ. ಅವ್ರಿಗೆ ಎರಡು ಕಡೆ ಅನುಕೂಲ, ಎರಡು ಕಡೆ ಸಂಪಾದನೆ. ನನಗೆ ಸಂಪಾದನೆ ಒಂದೇ. ಇದರಲ್ಲಿ ದುಡಿದ್ರೆ ಉಂಟು, ದುಡಿದ್ರೆ ಇಲ್ಲ, ಇಷ್ಟೇ. ಇದು ಕೊನೆ ಆಗಬೇಕು ಅಂದರೆ ರಾಫಿಟು, ಓಲಾ ಸ್ಟಾಪ್ ಆದರೆ ಅಚ್ಚುಕಟ್ಟಾಗಿ ಎಲ್ಲರೂ ಸಂಪೂರ್ಣ ಬಡವರು ನೆಮ್ಮದಿಯಾಗಿ ಉಸಿರಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಅದನ್ನು ಓಡ್ತಾ ಇರ್ತದೆ, ಇದನ್ನು ಓಡ್ತಾ ಇರ್ತಂದರೆ ಎಲ್ಲಿ? ಒಬ್ಬರು ಒಂದು ಊಟನ 10 ಜನ ಹಂಚ್ಕೊಂಡು ತಿಂತಾಯಿದ್ದೀವಿ. ಈಗ ಮಿನಿಮಮ್ ಆಟೋ ಮೀಟರ್ ದರ ಈಗ 40 ರೂಪಾಯಿ ಮಾಡಿರುವಂಥದ್ದು, ಮುಂಚೆ 30 ಇತ್ತು, ಈಗ 40 ಮಾಡಬೇಕು ಅಂತೇಳಿ ಮುನ್ನೆಲೆಗೆ ಬಂದಿದೆ. ಇನ್ನೇನು ಹೆಚ್ಚು ಕಡಿಮೆ ಅದು ಆದಂಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಅಂದರೆ ಅವ್ರು ಹೇಳ್ದಂಗೆ 40 ರೂಪಾಯಿ ಮಿನಿಮಮ್ ಮಾಡಿಬಿಟ್ರೆ 30ಕ್ಕೆ ಅದು ಆಟೋ ಹತ್ತೋರಿಲ್ಲ. 40 ಮಾಡಿದ್ರೆ ಹಾಸಿಗೆ ಹಾಕೊಂಡು ಮಲಗಬೇಕು ಅಷ್ಟೇ. ನಾವು ಬರೋದಿಲ್ಲ ಅಂತೀರಾ? ಇನ್ನೂ ಕಮ್ಮಿ ಆಗೋಯ್ತದೆ. ಈಗ ಆಟೋ ಚಾಲಕರಿಗೆ ಅನುಕೂಲ ಆಗಲಿ ಅಂತ ತಾನೇ ಮಾಡಿರೋದು, ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ? ಅನುಕೂಲ ಆಗಲಿ ಅಂತ ಉದ್ದೇಶ ಅಲ್ಲ, ನಿಮಗೆ ಅನುಕೂಲ ಆಗುತ್ತೆ ಅಂತ ನೀವು ಮಾಡ್ತೀರಾ. ನಮಗೆ ಹತ್ತಬೇಕಲ್ಲ ಆಟೋಗೆ, 30 ರೂಪಾಯಿಗೆ ಆಟೋ ಹತ್ತುತ್ತಾ ಇಲ್ವಲ್ಲ. ಕಸ್ಟಮರ್ ಬರಬೇಕಲ್ಲ, ಯಾರು ಬರ್ತಾವ್ರೆ ಹೇಳಿ? ಇದನ್ನು ಮಾಡಬೇಕು ಅಂದರೆ ಓಲಾ ಸ್ಟಾಪ್ ಆಗಬೇಕು, ಓಬರ್ ಸ್ಟಾಪ್ ಆಗಬೇಕು, ಎಲ್ಲ ಸ್ಟಾಪ್ ಆದರೆ 40 ಮಾಡಿದ್ರು ನಡೀತದೆ ಅಷ್ಟೇ. ಇದಿಷ್ಟು ಆಟೋ ಚಾಲಕರ ಮಾತು. ಅಂದರೆ ಸಂಪೂರ್ಣವಾಗಿ ಓಲಾ, ಊಬರ್, ರ್ಯಾಪಿಡೋ ಏನು ವೈಟ್ ಬೋರ್ಡ್ ಟ್ಯಾಕ್ಸಿ ಏನಿದೆ, ಸಂಪೂರ್ಣವಾಗಿ ಸ್ಟಾಪ್ ಆದರೆ ಮಾತ್ರ ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಮ್ಮ ಜೀವನ ನಿಜವಾಗಿಯೂ ಕೂಡ ನರಕ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಅನ್ನುವಂತಹ ನೋವಿನ ಮಾತನ್ನು ಮತ್ತು ಅವರ ಒಂದು ಅನುಭವಗಳು, ಸುಮಾರು 30 ವರ್ಷದಿಂದ ಆಟೋ ಚಾಲಕನಾಗಿ ಬಂದಿರುವಂತಹ ಒಂದಷ್ಟು ನೆನಪುಗಳನ್ನು, ಒಂದಷ್ಟು ನೋವುಗಳನ್ನು, ಸಮಸ್ಯೆಗಳನ್ನು ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.